ಮಾಡ್ಬಿಟ್ಟು ನಾವು ಇಲ್ಲಿಂದ ಒಳಗಡೆಗೆ ಫುಲ್ ಆ ಹೊಗೆ ಒಳಗಡೆನೆ ನಾವು ನಡ್ಕೊಂಡು ಹೋಗ್ಬೇಕು. ಬಟ್ ಈ ಕಡೆ ಇರ್ಬೇಕಾದ್ರೆ ಫುಲ್ಲು ನಮ್ಗೆ ಬಂದು ಅಷ್ಟು ಬಿಸಿಲು ಹೊಡಿಬೇಕಾದ್ರೆ ಆ ಕಲ್ಲು ಹಂಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಲೆಲ್ಲ ನಮಗೆ ಅಷ್ಟು ಸುಡುತ್ತೆ ನಮಗೆ. ಬಟ್ ಆ ಹೊಗೆ ಒಳಗಡೆ ಸ್ವಲ್ಪ ಎಂಟ್ರಿ ಆಗ್ತಾ ಇರ್ಬೇಕಾದ್ರೇ ಅಷ್ಟು ದೊಡ್ಡ ಬಂಡೆನೂ ನಮಗೆ ಬಂದು ಈ ಫ್ರಿಜ್ಜಲ್ಲಿದ್ದರೆ ಹೆಂಗಿರುತ್ತೆ ಅದಕ್ಕಿಂತ ಡಬಲ್ ಆಗಿರುತ್ತೆ ನಮ್ಗೆ ಬಂದು ಅಷ್ಟು ಬಂಡೆ ಒಂದು ಸ್ವಲ್ಪದ್ಗೂ ನಮ್ಮ ಕೈ ನಿಂತ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಫುಲ್ಲು ಕತ್ತಲಾಗಿರುತ್ತೆ ಒಳಗಡೆ. ಬಟ್ ಇದ್ರೇನು ಅಲ್ಲಿ ಒಳಗಡೆ ಬಂದು ಲೈಟ್ ಇದೆಲ್ಲ ಸ್ವಲ್ಪ ಚಿಕ್ಕದಾಗಿ ವ್ಯವಸ್ಥೆಗಳು ಮಾಡಿದ್ದಾರೆ. ಇದ್ರೂ ಫುಲ್ ಒಳಗಡೆ ಹೋಗ್ತಾನೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಬಂದು. ಯಾಕಂದ್ರೆ ಫುಲ್ ಇರೋದು ಹೊಗೆ ಒಳಗಡೆ ಅಲ್ವಾ. ಅಲ್ಲೂ ಆಟೋಮೆಟಿಕ್ಕು ನೀರು ಬಂದು ಉದ್ಭವ ಆಗ್ತಾ ಇರೋದು ಅಂತೇಳಿ ಅವ್ರು ಹೇಳಿದ್ರಲ್ವ, ಅದು ಇದೆ. ಅದೂ ಒಬ್ರಿಗೆ ಬಂದು 50 ರುಪೀಸ್ ಏನೋ ನಾರ್ಮಲ್ ಟೈಮ್ ಇದ್ರೆ ತಗೊತಾರೆ. ನೀವು ಈ ಸಂಡೇ ಮಂಡೇ ಟೈಮ್ಗೆ ಹೋದ್ರೆ ನಿಮಗೆ 100 ರುಪೀಸ್ ತಗೊತಾರೆ. ಅದೂ ಒಂದು ಜಗ್ ನೀರಿಗೆ ಅದನ್ನ ಇದು ಮಾಡ್ಕೊಂಡ್ರೆ. ಬಟ್ ಆದರೆ ನಾವು ನೀರು ಹಾಕ್ಕೊಂಡು, ಯಾಕಂದ್ರೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ತಗೊಂಡೋಗಿಲ್ಲ.